ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಕ್ಕಳನ್ನು ಬೆಳೆಸೋದ್ರಲ್ಲಿ ತಂದೆ ತಾಯಿಗಳು ಎಷ್ಟು ಮುಖ್ಯವಾದ ಪಾತ್ರ ಅಂತಂದರೆ, ಒಂದು ಚಿಕ್ಕ ಕತೆ ಥರ ಹೇಳ್ತೀನಿ ನೋಡಿ. ಗಾಂಧಾರಿ ಕೇಳಿದಂತೆ ಕೃಷ್ಣನ, ಯಾಕೆ ನನಗೆ 100 ಮಕ್ಕಳು ಕೊಟ್ಟಿದ್ದೀಯಾ ಕೃಷ್ಣ? 100 ಮಕ್ಕಳನ್ನ ಈ ಥರ ಯಾಕೆ ಬೆಳೆಸಿದೀಯಾ? ಅದೇ ಕುಂತಿ 5 ಮಕ್ಕಳು ಕೊಟ್ಟು ಅವ್ರು ಆ ಥರ ಬೆಳೆದಿದ್ದಾರೆ ಅಂತ ಗಾಂಧಾರಿ ಕೃಷ್ಣಗೆ ಕೇಳಿದ್ರಂತೆ. ಆಗ ಕೃಷ್ಣ ಹೇಳಿದಂತೆ, ಗಾಂಧಾರಿ ದೇವಿ, ನೀನು ನೋಡು, ನನ್ನ ಗಂಡನ ಕಣ್ಣು ಕಾಣಲ್ಲ ಅಂದ್ಬಿಟ್ಟು ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀಯಾ. ನಿನ್ನ ಮಕ್ಕಳು 100 ಜನ ಮಕ್ಕಳು ಯಾರ ಜೊತೆ ಹೋದ್ರು, ಯಾರ ಜೊತೆ ಫ್ರೆಂಡ್ ಮಾಡಿದ್ರು, ಯಾರ ಜೊತೆ ಬೆಳೀತಿದ್ದಾರೆ ಅನ್ನೋದು ನಿನಗೆ ಅದರದ್ದು ಹಾವಭಾವನೂ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಮಕ್ಕಳು ಬೆಳೆಯೋದ್ರಲ್ಲಿ ತಪ್ಪು ದಾರಿ ಹಿಡಿದು ರಾಕ್ಷಸರ ಥರ ಬೆಳೆದಿದ್ದಾರೆ ಅಂತ ಕೃಷ್ಣ ಹೇಳಿದಂತೆ. ಅದೇ ರೀತಿ ಕುಂತಿ ದೇವಿ ನೋಡು, ಕುಂತಿ ದೇವಿ ತನ್ನ 5 ಮಕ್ಕಳನ್ನು ಬೆಳೆಯೋಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಲು. ಯಾರ ಜೊತೆ ಬೆಳೀತಾ ಇದ್ದಾರೆ, ಕೆಟ್ಟ ಅಭ್ಯಾಸಗಳನ್ನ ಕಲಿತಾ ಇದ್ದಾರಾ, ಒಳ್ಳೆ ರೀತಿಲಿ ಬೆಳೀತಿದ್ದಾರೆ ಅಂತ ಎಲ್ಲನೂ ಗಮನಿಸಿ, ಕೆಟ್ಟದ್ದು ಮಾಡ್ತಿರುವಾಗ ಅಲ್ಲೇ ಅದನ್ನು ತಿದ್ದಿ ಇದು ತಪ್ಪು ಕೆಲಸ ಅಂತ ಹೇಳಿ ಅವಳ ಜೀವನವನ್ನೇ ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಿದ್ದಳು ಕುಂತಿದೇವಿ. ಅದಕ್ಕೆ ಅವರು 5 ಮಕ್ಕಳು ಒಳ್ಳೆ ವಜ್ರದಂತೆ ಚಿನ್ನದಂತೆ ವ್ಯಕ್ತಿತ್ವ ಇಟ್ಕೊಂಡು ಬೆಳೆದಿದ್ದಾರೆ, ಪರಿಪೂರ್ಣ ಮಕ್ಕಳಾಗಿದ್ದಾರೆ ಎಂದು ಕೃಷ್ಣ ಹೇಳಿದಂತೆ. ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ಪೇರೆಂಟಿಂಗ್ ಎಷ್ಟು ಮುಖ್ಯ ಅಂತ ಹೇಳೋದು ಅಂದರೆ, 20-25 ವರ್ಷ ಕಾಲ ಮಕ್ಕಳನ್ನು ನೀನು ಹೇಗಾದರೂ ಇರು, ಹೆಂಗಾದರೂ ಬೆಳು, ನಿನ್ನ ಕಾಲೇಜಿಗೆ ದುಡ್ಡು ಬೇಕಾ, ಫೀಸಿಗೆ ದುಡ್ಡು ಬೇಕಾ ಅಂತ ನಾವು ಒಟ್ನಲ್ಲಿ ನೀನು ಓದಬೇಕು ಅಂತ ಅವರಷ್ಟಕ್ಕೆ ನಾವು ಬಿಟ್ಬಿಟ್ರೆ ಮಕ್ಕಳು ಬೆಳೆಯೋದಿಲ್ಲ. 25 ವರ್ಷ ತನಕ ನಾವು ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರೆ ಆಮೇಲೆ ನಮಗೆ ಫಲ ಸಿಗುತ್ತೆ ಹೊರತು, 20 ವರ್ಷ ತನಕ ನೀನು ಹೆಂಗಾರು ಬೆಳೆ ಅಂತ ಬಿಟ್ಬಿಟ್ಟು 25 ವರ್ಷಕ್ಕೆ ನಾವು ಮೂಗ್ದಾರ ಹಾಕೋಕೆ ಹೋದರೆ ನಿಮ್ಮ ಸಹಿತ ಮೂಗ್ದಾರವನ್ನು ಬೇರೆ ಸಮೇತ ಕಿತ್ತಾಕ್ಬಿಡ್ತಾರೆ ಮಕ್ಕಳು. ಅಟ್ ಪ್ರೆಸೆಂಟ್ ಈಗ ನಡೀತಾ ಇದೆ. ಬಟ್ ನಾವು ಪೇರೆಂಟಿಂಗಾಗಿ ಈ ಥರ ನಡೆಯೋಕ್ಕೆ ನಾವು ಬಿಡಬಾರ್ದು. ಮಕ್ಕಳನ್ನ ನಾವು ಕೇರಾಗಿ ಪ್ರೀತಿಯಿಂದ ಅವರ ನಡವಳಿಕೆಗಳನ್ನು ಗಮನಿಸಿ, ಅವರ ಸ್ನೇಹಿತರನ್ನು ಗಮನಿಸಿ, ಒಳ್ಳೆ ರೀತಿಯಲ್ಲಿ ತಪ್ಪು ಮಾಡಿದರೆ ತಿದ್ದಿ ಅವರನ್ನು ನಾವು ಚೆನ್ನಾಗಿ ಬೆಳೆಸಬೇಕು ಫ್ರೆಂಡ್ಸ್. ಅಲ್ವಾ? ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಮತ್ತೊಮ್ಮೆ ಎಲ್ಲರಿಗೂ ಬೆಳಗಿನ ವಂದನೆಗಳು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ರೂಟೀನ್ ನೋಡೋಣ. ಬೆಳಗ್ಗೆ ನಾರ್ಮಲ್ ರಂಗೋಲಿ ಬಿಟ್ಟೆ ಆಯಿತು, ದೇವ್ರ ಪೂಜೆನೂ ಆಯಿತು. ತಿಂಡಿಗೆ ಏನು ಮಾಡೋದು ಅಂತ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು, ಸೊಪ್ಪಿತ್ತು, ಪಾಲಕ್ ಸೊಪ್ಪು ಹಾಕೋಣ ಅಂದ್ಬಿಟ್ಟು ಸಣ್ಣಕ್ಕೆಲ್ಲ ಹಚ್ಚಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಅಕ್ಕಿ ರೊಟ್ಟಿ ತಿನ್ನೋಕ್ಕಿಷ್ಟ, ಮಾಡೋಕ್ಕೆ ಬೇಜಾರು. ಅದ್ರ ಕೆಲಸ ತುಂಬ ಬೋರು. ಹೆಂಗೋ ಒಂದು ಮಾಡಿಬಿಡ್ತೀವಿ. ಆದರೆ ಅದೆಲ್ಲ ಗಲೀಜಾಗಿರುತ್ತಲ್ಲ, ಗ್ಯಾಸ್ ಹತ್ರ, ಸೆಲ್ಫ್ ಹತ್ರ ಎಲ್ಲ ಅದೊಂದು ಕ್ಲೀನ್ ಮಾಡೋದಂದರೆ ತಲೆನೋವು ಫ್ರೆಂಡ್ಸ್. ಹೇಗೋ ಮಾಡೋದು, ತಿನ್ನಬೇಕು ಅಂದರೆ ಎಲ್ಲ ಮಾಡಲೇಬೇಕು ಕೆಲಸನ, ಅಲ್ವಾ? ನೋಡಿ, ಅಕ್ಕಿ ರೊಟ್ಟಿ ಕಲಸಿ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ನೆನಿಲಿ ಅಂದ್ಬಿಟ್ಟು. ಈ ಕಡೆ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿಗೆ ಎಂತ ಅಂದರೆ ಕಾಯಿ ಚಟ್ನಿ ಒಂದೇ ಚೆನ್ನಾಗಿರೋದು, ಅದಕ್ಕೆ ಜೊತೆಯಾಗಿರುವುದು. ಬೇರೆ ಗೊಜ್ಜು ಸಾಗೆಲ್ಲ ಎಂತ ಚೆನ್ನಾಗಿರಲ್ಲ. ಮಸಾಲೆ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದು ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡೋದಂತೂ ಇನ್ನೂ ಪರ್ಫೆಕ್ಟ್, ಸೂಪರ್ ಟೇಸ್ಟ್. ನೋಡಿ, ನನ್ನ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ. ಪ್ಲೈನ್ ರೊಟ್ಟಿನೂ ಚೆನ್ನಾಗಿರುತ್ತೆ, ಆವಾಗವಾಗ ಮಾಡ್ತಾಯಿರ್ತೀನಿ. ಮತ್ತು ರಾಗಿ ರೊಟ್ಟಿನೂ ಮಾಡ್ತಾಯಿರ್ತೀನಿ. ನನಗೆ ಅಷ್ಟು ಜೋಳದ ರೊಟ್ಟಿ ಅಷ್ಟು ಬರಲ್ಲ ನೀಟಾಗಿ. ಅಂದರೆ ಅವರೆಲ್ಲ ಸೆಲ್ಫ್ ಮೇಲೆ ತಟ್ತಾರಲ್ಲ, ಆ ಥರ ನನಗೆ ಬರಲ್ಲ. ಮಾಮೂಲಿ ಈ ಥರನೇ ತಟ್ಟಿ ಮಾಡ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ಫ್ರೆಂಡ್ಸ್, ನೀವು ಯಾವ್ಯಾವ ಥರದ್ದು ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಈ ಕಡೆ ಎಲ್ಲ ಅಂದರೆ ಹಳ್ಳಿ ಕಡೆ ಎಲ್ಲ ರಾಗಿ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿನೇ ಜಾಸ್ತಿ ಮಾಡ್ತಾರೆ. ಅದರಲ್ಲಿ ಒಂದು ಹಾಡು ಸಹ ಸಿಂಪಲ್: ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ತಿನ್ನು ಮಗನೇ, ಕಳ್ಳನ್ ಮಗನೇ. ಈ ರೀತಿ ತಮಾಷೆ ಹಾಡು ಇದು. ನೋಡಿ, ಅಕ್ಕಿ ರೊಟ್ಟಿ ಜೊತೆ ರೆಡ್ ಒಣ ಮೆಣಸಿನ್ಕಾಯಿ ಕಾಯಿ ಚಟ್ನಿ ರೆಡಿ ಆಗಿದೆ. ಸೂಪರ್ ಟೇಸ್ಟ್ ಅಕ್ಕಿ ರೊಟ್ಟಿ. ಅದಕ್ಕೆ ನೋಡಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ
ಅದುವೇ ರೊಟ್ಟಿನ ಮಾಡ್ಕೊಳ್ಳೋರು ಇರಬೇಕು, ತಟ್ಟೆಗೆ ತಂದು ಹಾಕ್ತಾ ಇರಬೇಕು. ಆವಾಗ ತಿನ್ನೋರಿಗೆ ಮಜಾ ಬರುತ್ತೆ, ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಅಕ್ಕಿ ರೊಟ್ಟಿ. ತಿಂಡಿ ಎಲ್ಲ ಆಯಿತು, ಕೆಲಸ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮೇಲೆ ಹೋಗಿ ಟೆರೆಸ್ ಮೇಲೆ ಒಣಮೆಣಸಿನ್ಕಾಯಿ ಹಾಕಿದ್ದೆ. ಅದು ಎಷ್ಟು ದಿನದಿಂದ ಕೂತಿದೆ ಅಂದರೆ ಅದು ಕಡೆಗೆ ಹೋಗಿರಲಿಲ್ಲ. ಅದಕ್ಕೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ. ಅದನ್ನು ಸಪ್ರೇಟ್ ಮಾಡಿ ಅದ್ರದ್ದು ತೊಟ್ಟೆಲ್ಲ ತೆಗೆದುಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ, ತೆಗೆದುಬಿಡೋಣ ತೊಟ್ಟೆಲ್ಲ ಅಂತ. ಇದೆಂತ ಗೊತ್ತಾ ಫ್ರೆಂಡ್ಸ್, ನಮ್ಮಮ್ಮ ಇದನ್ನು ಮಾಡ್ತಾಯಿದ್ರು ಆವಾಗ ನಾವು ಕಾಲೇಜೆಲ್ಲ ಸ್ಕೂಲು ಕಾಲೇಜ್ ಓದ್ತಾ ಇರುವಾಗ. ಆವಾಗ ನಾನು ಅಮ್ಮ ಏನು ಬೆಳಗ್ಗೆಯಿಂದ ಕೆಲಸ ಮಾಡ್ತೀಯಲ್ಲಮ್ಮ ಅಂತಿದ್ದೆ. ಈಗ ನಮಗೆ ಅದು ಬಂದಾಗ ಗೊತ್ತಾಗ್ತದೆ, ಒಂದು ನಿಮಿಷ ಕೆಲಸ ಹುಡುಕಿ ಈ ಥರ ಮಾಡಬೇಕಾಗಿದೆ. ಇವನ್ನೆಲ್ಲ ಯಾರು ನಾವೇ ಮಾಡ್ಕೋಬೇಕಲ್ಲ. ಈಗ ನಮಗೆ ಅನುಭವ ಆಗ್ದಂಗೆ ನಮ್ಮಮ್ಮ ಮಾಡ್ತಿರೋದೆಲ್ಲ ನೆನಪಾಗ್ತಾಯಿದೆ ನನಗೂ. ಈಗ ಹೇಳ್ತಾಯಿದ್ವಿ, ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತೀಯಮ್ಮ, ಬಂದು ಕೂತ್ಕೊಬಮ್ಮ ಅಂತ ಹೇಳ್ತಾಯಿದ್ವಿ ನಾವು. ಆವಾಗ ಈಗ ನಮಗೆ ಗೊತ್ತಾಗ್ತಾಯಿದೆ, ಒಂದೊಂದು ಸಣ್ಣ ಕೆಲಸ ಅಂತಲೇ ಬೆಳಗ್ಗೆಯಿಂದ ಹಿಡಿಯುತ್ತೆ ನೋಡಿ. ಇದನ್ನೆಲ್ಲ ಸಪ್ರೇಟ್ ಮಾಡಿ ಇದೇ 1 hour 2 hour ಕೂತ್ಕೊಬಿಟ್ಟಿದ್ದೆ ಮಾಡೋಕ್ಕೆ. ಎಂತ ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಹಾಡು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಪಾಡು ನಾನು ಮಾಡ್ತಾ ಕೂತಿದ್ದೀನಿ ನೋಡಿ ಸುಮ್ಮನೆ. ಇವತ್ತಿಂದು ಕೆಲಸ ತಿಂಡಿ ಜೊತೆ ಅಡುಗೆಗಳ ಜೊತೆ ಒಣಮೆಣಸಿನ್ಕಾಯಿ ಕ್ಲೀನಿಂಗ್. ನೀವಾದರೂ ನನ್ನ ಜೊತೆ ಇದಿರಲ್ಲ, ಮಾತಾಡ್ತಾ ಕ್ಲೀನ್ ಮಾಡ್ತಾ, ಅದಕ್ಕೆ ಬಂದಿದ್ದೀನಿ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡೋಣ ಅಂದ್ಬಿಟ್ಟು. ಫ್ರೆಂಡ್ಸ್, ಕೊನೆ ತನಕ ನೋಡಿ ಈ ವಿಡಿಯೋನ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.